ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟಲ್ಲಿ ಸಾಕಷ್ಟು ರೀತಿಯ ಪ್ರಾಡಕ್ಟ್ಸ್ಗಳು ಬಂದಿದೆ. ಅದರಲ್ಲೂ ಸೌಂದರ್ಯವರ್ಧಕ ದಿನಕ್ಕೊಂದರಂತೆ ಬರ್ತಾ ಇದೆ. ಆದರೆ ಮನೆಯಲ್ಲೇ ನಾವು ಬಳಸುವಂತಹ ಹಲವಾರು ವಸ್ತುಗಳಲ್ಲೇ ಸೌಂದರ್ಯವರ್ಧಕಗಳು ಅಡಕೊಂಡಿವೆ. ಅಲ್ಲದೆ ಇವತ್ತು ನಾವು ಪರಿಚಯಿಸ್ತಾ ಇರುವಂತಹ ಒಂದು ವಿಷಯ ತುಂಬಾ ವಿಭಿನ್ನ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಅಡುಗೆಗೆ ಬಳಸುವಂತಹ ಸೊಪ್ಪುಗಳಿಂದ ಕೂಡ ಸೌಂದರ್ಯವರ್ಧಕಗಳು ಅಡಗಿವೆ. ಅದರಿಂದ ಸೌಂದರ್ಯವನ್ನು ಪಡ್ಕೋಬಹುದು. ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಗ್ಚಲತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಸೌಂದರ್ಯವರ್ಧಕ ಸೊಪ್ಪುಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶೀಲಾ ನಟರಾಜ್. ಶೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಯೂಶಲಿ ಏನು ಹೇಳ್ತಿದ್ವಿ, ತರಕಾರಿಯಿಂದ ಸೌಂದರ್ಯ, ಹಣ್ಣಿನಿಂದ ಸೌಂದರ್ಯ ಅಂತ, ತರಕಾರಿ ಸಿಪ್ಪೆಯಿಂದಾನು ಸೌಂದರ್ಯ ಕೇಳ್ತಿದ್ವಿ. ಆದರೆ ಸೊಪ್ಪುಗಳಿಂದ ಸೌಂದರ್ಯ ವೃದ್ಧಿ ಆಗುತ್ತೆ ಅನ್ನೋದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ. ಸೊ ಹೇಗೆ ಇದು? ಹೌದು, ಸೊಪ್ಪುಗಳನ್ನು ನಾವು ದಿನನಿತ್ಯ ಸೇವಿಸ್ತಾನೆ ಇರ್ತೀವಿ. ಸಾಂಬಾರು ಆಗ್ಬೋದು, ಪಲ್ಯ ಆಗ್ಬೋದು, ಸಲಾಡ್ ಆಗ್ಬೋದು, ಈ ಥರ ವಿಭಿನ್ನವಾಗಿ ನಾವು ಸೇವಿಸ್ತಾ ಇರ್ತೀನಿ. ಅಂದರೆ ಸೊಪ್ಪಿಲ್ದಿರೋ ಮನೆನೇ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ ನೀವು ಯಾವುದೇ ಒಂದು ತರಕಾರಿ ಮಾಡಬೇಕಂದ್ರೂ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಅದು ಪರಿಪೂರ್ಣ ಆಗುತ್ತೆ, ಹಾಗಲ್ವಾ? ಹಾಗಾಗಿ ಸೊಪ್ಪಿನಿಂದನೇ ನಾವು ದಿನನಿತ್ಯ ಸ್ಟಾರ್ಟ್ ಮಾಡೋದೇ ನಾವು ಸೊಪ್ಪಿನಿಂದ ಅಂತ ಹೇಳ್ಬೋದು. ಸೊಪ್ಪು ನಮ್ಮ ಸೌಂದರ್ಯಕ್ಕೂ ಸಹ ತುಂಬ ಆರೋಗ್ಯಕಾರಿಯಾಗಿದೆ. ಅದರ ಜ್ಯೂಸ್ ಕುಡಿಯೋದ್ರಿಂದ ಆಗ್ಬೋದು, ಸಲಾಡ್ ತಿನ್ನೋದ್ರಿಂದ ಆಗಿರ್ಬೋದು. ಸೊಪ್ಪಿನ ಸಾಂಬಾರು ಅಂತ ನಿತ್ಯ ಮಾಡ್ತಾ ಇರ್ತೀವಿ, ಆದರೆ ಅದು ಜಾಸ್ತಿ ಬೆಂದಷ್ಟು ಅದರಲ್ಲಿ ಪೌಷ್ಟಿಕಾಂಶ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಹಸಿ ಇದ್ದಾಗಲೇ ಸ್ವಲ್ಪ ಸೊಪ್ಪನ್ನು ಸೇವಿಸೋದಾಗಲಿ, ಮತ್ತು ಈ ಥರ ಫೇಶಿಯಲ್ಗೆ ಯೂಸ್ ಮಾಡ್ಬೋದು. ಹಾಗೆಯೇ ತಲೆ ಕೂದಲು ಒಂದು ಸಮಸ್ಯೆಗಳಿಗೂ ಸಹ ಇದು ಸೊಪ್ಪು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಫೇಶಿಯಲ್ ಬಗ್ಗೆ ಹೇಳ್ತೀವಿ, ಅಂದರೆ ಫೇಶಿಯಲ್ಗೆ ಕೂಡ ಉಪಯೋಗಿಸ್ಬಹುದು ಅಂತ. ಇವಾಗ ಒಂದು ಸೊಪ್ಪಿನಿಂದ ನಾವು ಫೇಶಿಯಲ್ ಮಾಡ್ಕೋಬೇಕು ಅಂದರೆ ಯಾವೆಲ್ಲ ಸೊಪ್ಪನ್ನು ಬಳಸಬೇಕಾಗತ್ತೆ? ತುಂಬ ಸರಳವಾಗಿ ಮಾಡ್ಕೋಬೋದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈ ಥರದ ಕೈಗೆ ಸಿಗೋವಂಥದ್ದು ತುಂಬ ಹಗುರವಾಗಿ ಮಾಡ್ಕೋಬೋದು. ಮನೇಲೇ ನೀವು ಮೆಂತ್ಯ ಸೊಪ್ಪುದು ಇದನ್ನು ಪೇಸ್ಟ್ ತಯಾರಿಸ್ಕೊಂಬಿಟ್ಟು ಅದರ ರಸದಿಂದ ಫೇಸ್ ಮಸಾಜ್ ಮಾಡ್ಕೋಬೇಕು. ಅದೇನಾಗುತ್ತೆ, ಜಿಡ್ಡಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಮೆಂತ್ಯ ಸೊಪ್ಪಲ್ಲಿ ತುಂಬಾ ಔಷಧಿ ಸಸ್ಯಗಳ ಗುಣಗಳಿರೋದ್ರಿಂದ ಏನಾಗುತ್ತೆ, ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಅದು ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ ನೀವು ಅರ್ಜೆಂಟ್ ಇದ್ರೂ ಸಹ ಕ್ಲೆನ್ಸ್ ಮಾಡಿ ಈ ಥರ ನೀರು ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು, ಸೊ ಅದನ್ನು ನಿಮಗೆ ಟೈಮ್ ಇದ್ದಾಗ ಸ್ವಲ್ಪ ಕಾಟನ್ ತೊಗೊಂಡ್ಬಿಟ್ಟು ಫುಲ್ ಫೇಸ್ಗೆ ಮತ್ತು ಕೈಗಳಿಗೆ, ಮೊಣಕೈ ಕೂಡ ಕೆಲವ್ರಿಗೆ ಕಪ್ಪಾಗಿರುತ್ತೆ. ಸೊ ಆ ಥರ ಎಲ್ಲ ಮಂಡಿ ಕಪ್ಪಾಗುತ್ತೆ, ಮಕ್ಕಳಿಗೂ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಫೇಸ್ಗೆಲ್ಲ ಹಾಕಿ ಒಂದು 10-15 ನಿಮಿಷ ಬಿಟ್ಟು ವಾಶ್ ಮಾಡ್ಬೋದು. ಹಾಗೆ ಮಾಡ್ಬೋದು. ಆಮೇಲೆ ಮತ್ತು ನೀವು ಫೇಶಿಯಲ್ಗೆ ಅಂತ ಬಂದಾಗ ಈ ಥರ ಕ್ಲೆನ್ಸ್ ಮಾಡ್ಕೊಳ್ಳಿ. ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ಸ್ಕ್ರಬ್ಬಿಂಗ್ ಮಾಡ್ತೀವಿ. ಸ್ಕ್ರಬ್ಬಿಂಗ್ ಮಾಡಲಿಕ್ಕೆ ಪಾಲಕ್ ಸೊಪ್ಪನ್ನ ತರಿಯಾಗಿ ರುಬ್ಕೋಬೇಕು. ಅದನ್ನು ರುಬ್ಕೊಂಡು ಅದನ್ನು ಕೂಡ ಫೇಸ್ಗೆಲ್ಲ ಹಚ್ಚಿ ಅದು ಸ್ಕ್ರಬ್ಬಿಂಗ್ ಮಾಡಬೇಕು. ಸ್ಕ್ರಬ್ಬಿಂಗ್ ಮಾಡುವಾಗ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಬೇಕು. ಮೊಡವೆ ಮತ್ತು ಕೆಲವು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಈ ಥರ ಇದ್ದರೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ. ಸೊ ಅದಾದ ನಂತರ ನಾವು ಸ್ಟೀಮ್ ಕೊಡ್ತೀವಿ. ಸ್ಟೀಮ್ ಕೊಡಲಿಕ್ಕೆ ಅಷ್ಟೇ ಒಂದು ಪುದೀನ ಎಲೆಗಳನ್ನು ಹಾಕಿ ಸ್ಟೀಮ್ ಕೊಡ್ತೀವಿ. ಪುದೀನದಲ್ಲಿ ತುಂಬ ಮೆಡಿಕೇಟೆಡ್ ಅಂಶಗಳಿದೆ. ಆ ಸ್ಟೀಮ್ ತೊಗೊಂಡು ಸೊ ನೆಕ್ಸ್ಟ್ ಆದಮೇಲೆ ನೀವು ಪ್ಯಾಕ್ ಹಾಕೋಬೋದು. ಇದರಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಪಿಂಪಲ್ ಹೇಗೆ ಗಟ್ಟಿ ಮೊಡವೆಗಳಿರುತ್ತೆ ಅದು ಕೂಡ ಈಚೆ ಬರುತ್ತೆ. ನೀವು ಈ ಪುದೀನ ಆಂಟಿ ಏಜಿಂಗ್ ಕೂಡ ಅಂತ ಹೇಳ್ತಾರೆ, ರಿಂಕಲ್ಸ್ನ ಅವಾಯ್ಡ್ ಮಾಡುತ್ತೆ. ಹೌದು, ರಿಂಕಲ್ಸ್ ಕಡಿಮೆ ಆಗುತ್ತೆ. ಮತ್ತು ಏನು ಇವೆಲ್ಲ ಪಿಂಪಲ್ದ ಮಾರ್ಕ್ಗಳಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ರೆಗ್ಯುಲರ್ ಇರಬೇಕು ಇವೆಲ್ಲ. ರೆಗ್ಯುಲರ್ ಅಂದರೆ ನಿಮಗೆ ಟೈಮ್ ಸಿಕ್ಕಾಗಿಲ್ಲ, ವೀಕ್ಲಿ ಟ್ವೈಸ್ ಅಥವಾ 3 ದಿನ, ವಾರದಲ್ಲಿ 3 ದಿನ ಹೀಗೆ ಮಾಡ್ತಾ ಬಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಫೇಸ್ ಚೆನ್ನಾಗಿರುತ್ತೆ ಮತ್ತು ಒಳ್ಳೇದಲ್ವಾ, ಅದು ಹೀಲಿಂಗ್ ಕೂಡ ತುಂಬ ಒಳ್ಳೆಯದು. ಹಾಗೆ ನೀವು ಇದನ್ನು ಸ್ಟೀಮ್ ತೊಗೊಂಡು ಸೊ ಫೇಸ್ ಪ್ಯಾಕಿಗೆ ಹೆಚ್ಚೇನು ಇದಿಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆ ರಸ ಮಿಕ್ಸ್ ಮಾಡ್ಕೋಬೋದು. ಅಂದರೆ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಪುದೀನ ಕೂಡ. ಅದಕ್ಕಾಗಿ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸ ಮಿಕ್ಸ್ ಮಾಡ್ಕೊಳ್ಳಿ, ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೋದು. ವಾಶ್ ಮಾಡ್ಲಿಕ್ಕೆ ಅಷ್ಟೇ ಮಾಮೂಲಿ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿದ್ಮೇಲೆ ಏನೇ ಬೇರೆ ಯಾವುದು ಕ್ರೀಮು ಅಥವಾ ಮೇಕಪ್ಪು ಏನೋ ಹಾಕೋಬಾರ್ದು. ಯಾಕಂದರೆ ಇದು ಹರ್ಬಲ್ ಆಗಿರೋದ್ರಿಂದ ತಕ್ಷಣ ಸೈಡ್ ಎಫೆಕ್ಟ್ಸ್ ಕೊಡ್ಬೋದು. ಬೇರೆ ಯಾವುದೇ ಕೆಮಿಕಲ್ ಇದನ್ನು ಯೂಸ್ ಮಾಡಬಾರ್ದು. ಹಾಗೆ ಬಿಟ್ಬಿಟ್ಟು ಫ್ರೆಶ್ ಅಪ್ ಆಗ್ಬೋದು. ಯಾಕಂದರೆ ಈವ್ನಿಂಗ್, ಅದೇ ಹೇಳೋದು, ಈವ್ನಿಂಗ್ ಅಥವಾ ಮಾರ್ನಿಂಗ್ 2 ಟೈಮಲ್ಲಿ ಯಾವ ಟೈಮಲ್ಲೂ 1 ಟೈಮ್ ನೀವು ಆರಿಸ್ಕೊಂಡು ಈ ಥರ ಫೇಶಿಯಲ್ಗಳನ್ನ ಮಾಡ್ಕೋಬೇಕು. ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಅಂತ ಏನು ಮೆಥಡ್ಸ್ ಏನಿರೋದಿಲ್ಲ. ಲೈಟಾಗಿ ಮಸಾಜ್ ಮಾಡೋದೊಂದು ಸ್ವಲ್ಪ ವಿಧಾನಗಳು ಕಲ್ತ್ಕೊಂಡಿದ್ರೆ ಅಷ್ಟಾದರೆ ಸಾಕು. ನೀವು ಮಾಡ್ತಾಯಿದ್ರೆ ಚೆನ್ನಾಗೇ ಬರುತ್ತೆ, ಫೇಸ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಕೈಗೆ ಸಿಕ್ಕಿರೋ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನ ಯೂಸ್ ಮಾಡಿದ್ರೆ ಜಾಸ್ತಿ ಹೊರೆನೂ ಬೀಳೋದಿಲ್ಲ ಅಲ್ವಾ, ಮತ್ತು ಸೌಂದರ್ಯ ಕೂಡ ವೃದ್ಧಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ವಾರದಲ್ಲಿ 3 ದಿನ ಮಾಡಿಕೊಂಡ್ರೆ ನೀವು ಫೇಸ್ ಚೆನ್ನಾಗಿರುತ್ತೆ.
ಹೇಳಿದ್ನಲ್ಲ ಮುಪ್ಪು ಮುಂದೂಡೋದು ಅಂತಂದರೆ ಇದೆ ಅಂತ ಹೇಳ್ಬೋದು. ಅಂದರೆ ನಾರ್ಮಲಿ ಫೇಸ್ ಪ್ಯಾಕ್, ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ ಅಂತ ಹೇಳಿದಾಗ ನಾವು ಯೂಶಲಿ ನೆನಪಾಗೋದು ಅಂದರೆ ಕಡಲೆ ಹಿಟ್ಟು. ಹಾಂ, ಅಂಥದ್ದೇನಾದರೂ ಉಪಯೋಗಿಸ್ಬೋದಾ? ಅಂದರೆ ಈಗ ನೀವು ಹೇಳಿದ್ರಿ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟನ್ನ ಹಾಕಬಹುದು ಅಂತ, ಅದಕ್ಕೆ ಈ ರೀತಿ ಏನಾದರೂ ಈ ಕಡಲೆ ಹಿಟ್ಟು ಅಥವಾ ಬೇರೆ ಹಿಟ್ಟುಗಳನ್ನ ಏನಾದರೂ ಉಪಯೋಗಿಸ್ಬಹುದಾ ಅಥವಾ ಇದೆರಡೇ ಸಾಕಾ? ಇಲ್ಲ ಮಾಡ್ಬೋದು, ಆ ಥರ ಏನು ಯೂಸ್ ಮಾಡೋಕ್ಕೇನು ಇದಾಗಲ್ಲ. ಕಡಲೆ ಹಿಟ್ಟು ಆಗ್ಬೋದು, ಅಕ್ಕಿ ಹಿಟ್ಟು ಆಗ್ಬೋದು. ಬ್ಲೈಂಡಿಂಗ್ ಆಗಿ ನಾವೇನಾಗುತ್ತೆ ಅದು ಉದುರೋಗ್ಬಿಡುತ್ತೆ ಸೊಪ್ಪು ಅಲ್ವಾ, ಅದು ಸ್ಟೇ ಆಗಲ್ಲ ಮುಖದ ಮೇಲೆ ಅಥವಾ ಕೈ ಮೇಲೆ ಎಲ್ಲ ಹಾಕಿದಾಗ. ಹಾಗಾಗಿ ನೀವು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ಕಡಲೆ ಹಿಟ್ಟು ಮಿಕ್ಸ್ ಹಾಕ್ಕೊಂಡು ನೀವು ಮಸಾಜ್ ಮಾಡ್ಕೊಳ್ಳೋಕ್ಕೂ ಸಹ ಅಷ್ಟೇ. ಮತ್ತು ಅದನ್ನು ನೋಡ್ಕೋಬೇಕು. ಕಡಲೆ ಹಿಟ್ಟು ಕೆಲವ್ರಿಗೆ ಆಗೋದಿಲ್ಲ, ಅಲರ್ಜಿ ಆಗುತ್ತೆ ಕೆಲವ್ರಿಗೆ. ಅದರ ಕಡಲೆ ಹಿಟ್ಟು ಹಾಕ್ತಿದ್ದಂಗೆ ಪಿಂಪಲ್ ಬಂದುಬಿಡುತ್ತೆ, ಅರಿಶಿನ ಹಾಕ್ತಿದ್ದಂಗೆ ಪಿಂಪಲ್ ಬರುತ್ತೆ. ಸ್ಕಿನ್ ವೈಸ್ ನೋಡ್ಕೊಂಡು ಹಾಕ್ಕೋಬೇಕು ಅವೆಲ್ಲ. ಬಟ್ ಇದಕ್ಕೆ ಸೊಪ್ಪಿಗೇನಿದೆ ಏನೋ ಇದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ನಿಮಗೆ ಮೊಡವೆ ಬರುತ್ತೆ ಅಥವಾ ಇನ್ನೊಂದು ಏನಾಗುತ್ತೆ, ಈಚಿಂಗ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ಮೇ ಇಲ್ಲ. ಅಷ್ಟು ಈಸಿಯಾಗಿ ಇದು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ನೀವು ಎಲ್ಲರೂ ಹಾಕೋಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಈ ಪ್ಯಾಕ್ಗಳನ್ನ ಯೂಸ್ ಮಾಡ್ಬೋದು. ಮನೇಲೇ ಈ ಸೊಪ್ಪುಗಳಿಂದ ನಿಮಗೆ ತಿಳಿದಂಗೆ ಅದು ಗ್ರೈಂಡ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಕೈಲಿ ಅಥವಾ ಇದರಲ್ಲಿ ಇದು ಮಾಡಿದ್ರೆ ಬ್ಲೆಂಡ್ ಮಾಡಿದ್ರೆ ಆಗಲ್ಲ ಅದು. ಅಂದರೆ ಮಿಕ್ಸಿ ಮಾಡಿ ನುಣ್ಣಿಗೆ ಮಾಡಿಕೊಂಡು ಸೊ ನೀವು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಬಟ್ ತುಂಬ ಜನ ಹೇಳೋದೇನೆಂದರೆ ಮಸಾಜ್ ಮಾಡೋ ಟೆಕ್ನಿಕ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾರೆ. ಇಲ್ಲ, ಇದರಲ್ಲಿ ಅಷ್ಟೊಂದು ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಮೆಥಡ್ಸ್ ಬರೋದಿಲ್ಲ. ಅದೇ ಹೇಳಿದ್ನಲ್ಲ, ಅಪ್ಪರ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದಿದ್ರೆ ಮಸಾಜ್ ಮಾಡೋ ಅಷ್ಟೇನಿಲ್ಲ ಇದು, ಯಾಕಂದರೆ ಇದು ಹಚ್ಕೊಳ್ಳೋದ್ರಿಂದ ಎಫೆಕ್ಟ್ ಜಾಸ್ತಿ ಬಂದುಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಬೇಕಾದ್ರೆ ಹಾಕಿ ನೋಡ್ಬೋದು, ತಕ್ಷಣವೇ ಗ್ಲೋ ಕಾಣಿಸ್ಕೊಳ್ಳುತ್ತೆ. ಹೇಗೆ ಕಾಣ್ತಾರೆ ಅಂತ ನೀವು ಇದು ಮಾಡ್ಕೋಬೋದು, ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಇಷ್ಟು ಈಸಿನ ಅಂತ ಕೈ ಕಾಲುಗಳಿಗೆ. ಕೈಯೆಲ್ಲ ಟ್ಯಾನ್ ಆಗಿರುತ್ತೆ, ಟ್ಯಾನ್ ರಿಮೂವಿಂಗ್ ಆಗಿನೂ ಪುದೀನ ಸೊಪ್ಪು ಯೂಸ್ ಮಾಡ್ಬೋದು. ಪಾಲಕ್ ಸೊಪ್ಪನ್ನು ಅಷ್ಟೇ, ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪು ಬರುತ್ತೆ. ದಂಟಿನ ಸೊಪ್ಪಲ್ಲಂತೂ ತುಂಬಾ ದಂಟಲ್ಲಿ ಆ ಸೊಪ್ಪು ತೆಗೆದ್ಬಿಟ್ಟು ನೀವು ದಂಟನ್ನು ಬಿಟ್ಬಿಡ್ತೀರ. ಆ ದಂಟನ್ನು ಕೂಡ ರುಬ್ಬಿಟ್ಟು ತಲೆ ಕೂದಲಿಗೆ ಹಚ್ಕೋಬೋದು. ಮೊಸರು ಸೇರಿಸ್ಬಿಟ್ಟು ತಲೆ ಕೂದಲಿಗೆ ಹಚ್ಚಿ ಒಟ್ಟು ಇದಾಗುತ್ತೆ, ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಅದನ್ನ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ವಾಶ್ ಮಾಡಬೇಕು. ವಾಶ್ ಮಾಡೋಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಸೊಪ್ಪಲ್ವಾ, ಅದೇನಾಗುತ್ತೆ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ವಾಶ್ ಮಾಡ್ತಿದ್ರೆ ಇನ್ನೊಂದು ಸಮಸ್ಯೆ ಬರುತ್ತೆ. ಹಾಗಾಗಿ ಕ್ಲೀನಾಗಿ ವಾಶ್ ಮಾಡಿ ಅಂತ ಹೇಳ್ತೀವಿ. ಸ್ವಲ್ಪ ಚೆನ್ನಾಗಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಅದು ಒಂಥರ ನೀವು ಶಾಂಪೂ ಹಾಕೋದೇ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಕೂದಲು ಕಾಣುತ್ತೆ. ರೇಷ್ಮೆ ಥರ ಹೊಳಪು ಬರುತ್ತೆ, ಚೆನ್ನಾಗಿರ್ತಾರೆ ಅಲ್ವಾ. ಮತ್ತು ಫೇಸ್ಗೂ ಒಳ್ಳೆಯದು, ಅದು ಏನು ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ. ದಂಟಿನ ಸೊಪ್ಪನ್ನ ಸಹ ರುಬ್ಬಿಬಿಟ್ಟು ಅದನ್ನು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೋದು. ಬಟ್ ಇನ್ನೊಂದೇನಂದರೆ ನೀವು ಹೇಳಿದ್ರಿ ವೀಕ್ಲಿ ಟ್ವೈಸ್ ಈ ಫೇಶಿಯಲ್ ಮಾಡ್ಕೋಬೋದು ಅಂತ. ಬಟ್ ನಾರ್ಮಲಿ ಏನು ಹೇಳ್ತಾರೆ ಅಂದರೆ 15 ದಿನಕ್ಕೆ, ಅಂದರೆ ಸ್ವಲ್ಪ ಏಜ್ಡ್ ಆದವರಾದರೆ 15 ದಿನಕ್ಕೆ ಒಂದ್ಸಲ ಮಾಡ್ಕೋಬಹುದು. ಬಟ್ ಇವಾಗ ಯಂಗ್ಸ್ಟರ್ಸ್ ಏನಿದ್ದಾರೆ ಅವ್ರು 1 ತಿಂಗಳಿಗೊಂದು ಫೇಶಿಯಲ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಸ್ಕಿನ್ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಅದನ್ನೇ ಹೇಳ್ತಾ ಇರೋದು. ಇವಾಗ ನಿಮಗೆ ಯಾವುದೇ ಟೆಕ್ನಿಕ್ ನೀವು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಅಲ್ವಾ. ಫೇಶಿಯಲ್ ಮಾಡುವಾಗ ನಾವೇನು ಮಾಡ್ತೀವಿ, ಹಲವಾರು ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ. ಅದು ಸ್ಕಿನ್ ನಮ್ಗೆ ತಡ್ಕೊಳ್ಳಲ್ಲ. ನಮಗೆ ಗೊತ್ತಿರುತ್ತೆ ಪಾರ್ಲರ್ನವ್ರಿಗೆ ಹೇಗೆ ಎಷ್ಟು ದಿನಕ್ಕೆ ಒಂದ್ಸರಿ ಫೇಶಿಯಲ್ ಮಾಡಬೇಕು ಅಂತ. ಬ್ಲೀಚ್ ಕೂಡ ಅಷ್ಟೇ, ನಾವು ಬ್ಲೀಚ್ನ ಮಂತ್ಲಿ ಒನ್ಸ್ ಮಾಡಲ್ವಲ್ಲ, ಮತ್ತು 3 ತಿಂಗಳಿಗೆ ಒಂದ್ಸರಿ ಬ್ಲೀಚ್ ಮಾಡ್ತೀವಿ. ಇದರಲ್ಲಿ ನೀವು ಬ್ಲೀಚ್ ಮಾಡ್ಕೋಬೇಕು ಅಂದರೆ ಸಡನ್ನಾಗಿ ಮಾಡ್ಕೋಬೋದು. ನೀವು ಪುದೀನ ಸೊಪ್ಪನ್ನ ಗ್ರೈಂಡ್ ಮಾಡಿಬಿಟ್ಟು ನೀವು ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಫುಲ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನೀವು ಒಂದು 20 ನಿಮಿಷ ಬಿಟ್ಟು ವಾಶ್ ಮಾಡಿಬಿಡಿ, ಬ್ಲೀಚ್ ಆಗಿಬಿಡುತ್ತೆ. ನೀವು ನೋಡ್ಕೋಬೋದು ಹೇರ್ ಅನ್ವಾಂಟೆಡ್ ಹೇರ್ಸ್ ಎಲ್ಲ ನಿಮಗೆ ಕಲರ್ ಲೈಟಾಗಿ ಚೇಂಜ್ ಆಗಿರುತ್ತೆ, ಫುಲ್ ಫೇಸಲ್ಲಿ ಗ್ಲೋ ಬಂದಿರುತ್ತೆ, ಮಿಂಚ್ತಾ ಇರುತ್ತೆ ಸ್ಕಿನ್ ಕೂಡ. ಹಾಗಾಗಿ ಬೇಗ ಇರುತ್ತೆ. ಇದನ್ನು ನೀವು ವೀಕ್ಲಿ ನೀವು 3 ಸಾರಿ ಮಾಡ್ತಾಯಿದ್ರೆ ನಿಮಗೆ ಪಾರ್ಲರ್ಗೆ ಹೋಗೋ ಅಷ್ಟೇ ಇರಲ್ಲ ಅಲ್ವಾ, ಅಷ್ಟು ಚೆನ್ನಾಗಿ ಸ್ಕಿನ್ ಇರುತ್ತೆ. ಪಾರ್ಲರ್ಗೆ ಯಾಕೆ ಹೋಗಬೇಕು, ಪಾರ್ಲರಲ್ಲಿ ಯಾಕೆ ಮಸಾಜ್ ಮಾಡಿಸ್ಕೋಬೇಕಂದ್ರೆ ಮಸಾಜ್ ಟೆಕ್ನಿಕ್ಕಿಗೋಸ್ಕರ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಮ ಫೇಸಲ್ಲಿ ಅಥವಾ ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸೊ ಸ್ಕಿನ್ ಗ್ಲೋ ಬರುತ್ತೆ, ಮುಖ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಜಾಸ್ತಿ ಸುಕ್ಕುಗಳು ಬರೋದಿಲ್ಲ. ಹಾಗಾಗಿ ನಾವು ಫೇಶಿಯಲ್ಗೆ ಹೋಗಬೇಕು ಅನ್ನೋದು ಆ ಕಾರಣಕ್ಕೋಸ್ಕರ. ಇದು ಫೇಶಿಯಲ್ ಅಂತಲ್ಲ, ಕ್ಲೀನಪ್ ಮತ್ತು ಸ್ಕಿನ್ಗೆ ಒಳ್ಳೆಯದು, ಸ್ಕಿನ್ ಟೋನ್ಗೆ ಒಳ್ಳೆಯದು, ಹೇರ್ಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಸೊಪ್ಪನ್ನು ಬಳಸಿ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಸೊಪ್ಪಿನ ಫೇಶಿಯಲ್ ಎಷ್ಟು ಉಪಯೋಗಕರ. ಹಾಗಾದರೆ ಇನ್ನೂ ಹಲವಾರು ಸೊಪ್ಪುಗಳಿವೆ, ಅವುಗಳ ಉಪಯೋಗ ಏನು ತಿಳ್ಕೊಳ್ಳೋಣ ಒಂದು ಬ್ರೇಕ್ನ ನಂತರ.